ಗುಬ್ಬಿ ತಾಲೂಕಿನ ಕಡಬ ಹೋಬಳಿಯ ಮಾರಶೆಟ್ಟಿಹಳ್ಳಿ ಗ್ರಾಮದಲ್ಲಿ ರಸ್ತೆಗೆ ಅಡ್ಡಲಾಗಿ ವಿದ್ಯುತ್ ತಂತಿಗಳನ್ನು ಎಳೆದಿದ್ದು ವಿದ್ಯುತ್ ತಂತಿಗಳು ಕೆಳಭಾಗದಲ್ಲಿಯೇ ನೇತಾಡುತ್ತಿವೆ. ರಸ್ತೆಯಲ್ಲಿ ವಾಹನಗಳು, ಸಾರ್ವಜನಿಕರು, ಶಾಲಾ ವಾಹನಗಳು, ಗ್ರಾಮಸ್ಥರು ಸಂಚರಿಸಲು ತೊಂದರೆಯಾಗುತ್ತಿದ್ದು ವಿದ್ಯುತ್ ತಂತಿಯನ್ನ ಸ್ಥಳಾಂತರಿಸಿ ಏಕಮುಖವಾಗಿ ಎಳೆಯಬೇಕೆಂದು ಒತ್ತಾಯಿಸಿ ಮಾರಶೆಟ್ಟಿಹಳ್ಳಿ ಗ್ರಾಮಸ್ಥರು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ದಿಢೀರ್ ಪ್ರತಿಭಟನೆಯನ್ನ ನಡೆಸಿದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡ ಶಿವಶಂಕರ್ ಬಾಬು, ಮಾರಶೆಟ್ಟಿಹಳ್ಳಿ ಬಸವರಾಜು, ಉಚ್ಚಯ್ಯ, ಶಿವರಾಜ್, ರಮೇಶ್, ತಿಮ್ಮರಾಜು, ಮಂಜುನಾಥ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಸ್ತೆಯಿಂದ ಸಂಪಿ ರೋಡ್ಗೆ ಆದುವಂಥ ಸಂಪರ್ಕ ರಸ್ತೆ ಇರೋದ್ರಿಂದ ಇಲ್ಲಿ ಸ್ಕೂಲ್ ವ್ಯಾನುಗಳು ಮತ್ತು ರೈತರ ವೆಹಿಕಲ್ಗಳು ಎಲ್ಲವೂ ಸಹ ಅತಿ ಹೆಚ್ಚಾಗಿ ಸಾವಿರಾರು ವೆಹಿಕಲ್ ಓಡಾಡೋದ್ರಿಂದ ನಾವು KB ಇಲಾಖೆಯವರಿಗೆ, ಬೆಸ್ಕಾಂ ಇಲಾಖೆಯವರಿಗೆ, SOಗೆ ಎಲ್ಲರನ್ನೂ ಕರೆಸಿ ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಸಿ ಎಲ್ಲದನ್ನೂ ತೋರಿಸಿ ಇದು ಮಾಡಿದ್ವಿ, ಚೇಂಜ್ ಮಾಡಿಕೊಡಿ ಅಂತ ಹೇಳಿ ಕೇಳಿದರೆ ಅವರು ನಿರ್ಲಕ್ಷ್ಯ ತೋರಿಸ್ತಾರೆ. ಏನಕ್ಕೆ ನಿರ್ಲಕ್ಷ್ಯ ತೋರಿಸ್ಬೇಕು? ಅವ್ರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದಾರೆ, ಕಣ್ಣಿಗೆ ಕಾಣ್ತಾ ಇಲ್ವಾ? ಈ ಯಾರಿಗೂ ಮಕ್ಕಳು, ಸ್ಕೂಲ್ಗೆ ಹೋಗೋ ಮಕ್ಕಳುಗಳು ಯಾರಿಗಾರಿಗೆ ತೊಂದರೆ, ಯಾರು ಜವಾಬ್ದಾರ ಆಗ್ತಾರೆ? ಅವ್ರ ಕುಟುಂಬಕ್ಕೆ ಹೊಣೆಗಾರ ಯಾರಾಗ್ತಾರೆ? ಬೆಸ್ಕಾಂ ಅಧಿಕಾರಿಗಳು ಯಾಕೆ ನಿರ್ಲಕ್ಷ್ಯಕ್ಕೆ ತೋರಿಸ್ತಾರೆ? ತುಂಬ ಚೇಂಜ್ ಮಾಡೋಗಿದ್ರೆ ಅದು ಇದಕ್ಕಿಂತ ತುಂಬ ಕೆಳಗಡೆ ಬಂದಿತ್ತು. ಇವತ್ತು ಏನು ಈ ಕಂಬದ್ದು ಕೇಳಿದ್ರೆ ಇನ್ನೂ ನಮಗೆ ಎಸ್ಟಿಮೇಟ್ ಮಾಡಬೇಕು, ನಾವು ಇದನ್ನು ಮೇಲಧಿಕಾರಿಗಳು ಗಮನಕ್ಕೆ ತರಬೇಕು, ನಾವು ಫಂಡ್ ರಿಲೀಸ್ ಮಾಡಬೇಕು ಅಂತ ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದಾರೆ.